ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೂಜಾ ವ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ಡಿಟಾಕ್ಸ್ ಡ್ರಿಂಕ್ ಸ್ಕಿನ್ಗೆ, ಹೇರ್ಗೆ ಆ್ಯಂಡ್ ಓವರಾಲ್ ಬಾಡಿ ಹೆಲ್ತ್ಗೆ ತುಂಬ ಯೂಸ್ಫುಲ್ ಆಗಿರೋವಂಥದ್ದು. ಆ್ಯಂಡ್ ಇದನ್ನು ಇನ್ನೊಂದು 3-4 ಮಂತ್ಸಲ್ಲಿ ಯಾರೆಲ್ಲ ವೆಡ್ಡಿಂಗ್ ಇರುತ್ತೆ ಅವರು ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಕಾಣಿಸ್ಬೇಕು ಅನ್ನೋರು ಸಹ ಯೂಸ್ ಮಾಡ್ಬೋದು. ಆ್ಯಂಡ್ ಜನರಲಿ ಯಾರಿಗೆಲ್ಲ ಗ್ಲೋಯಿಂಗ್ ಸ್ಕಿನ್ ಬೇಕು ಅವರು ಸಹ ಯೂಸ್ ಮಾಡ್ಬೋದು. ಈ ಡ್ರಿಂಕ್ಸ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ಮೇನ್ ಇಂಗ್ರೀಡಿಯೆಂಟ್ ಅನ್ಬೋದು ಬೀಟ್ರೂಟ್ ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ ಆ್ಯಂಡ್ ಸ್ವಲ್ಪ ದಾಳಿಂಬೆ, ಹಾಗೆ ಒಂಚೂರು ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಕೊಂಬು ಸಹ ತೊಗೊಬೋದು, ಫ್ರೆಶ್ ಅರಿಶಿನ ಕೊಂಬು ಬರುತ್ತಲ್ಲ ಅದನ್ನು ನನಗೆ ಸಿಗಲಿಲ್ಲ, ಸೊ ನಾನು ಅರಿಶಿನ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೌತೆಕಾಯಿ, ಶುಂಠಿ ಆ್ಯಂಡ್ ನಿಂಬೆಹಣ್ಣನ್ನು ಈ ಥರ ಸಿಪ್ಪೆ ತೆಗೆದು ಬೀಜನೆಲ್ಲ ಸಪ್ರೇಟ್ ಮಾಡಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ 2 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೀಟ್ರೂಟು, ಕ್ಯಾರೆಟು ಮತ್ತು ಸೌತೆಕಾಯಿ ಏನಿದೆ ಅದನ್ನೆಲ್ಲ ತುರ್ಕೋಬೇಕು. ಇವಾಗ ನಾನು ಏನೇನು ತೋರಿಸ್ದೆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತುರ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫುಡ್ ಪ್ರೊಸೆಸರ್ ಇದ್ದರೆ ತುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನೀವು ಹಾಗೆ ಯೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಫುಡ್ ಪ್ರೊಸೆಸರ್ ಇಲ್ಲ, ನಾನು ಇವಾಗ ಮಿಕ್ಸರಲ್ಲಿ ಮಾಡ್ತಾಯಿದ್ದೀನಿ, ಸೊ ತುರ್ಕೊತಾ ಇದ್ದೀನಿ. ಆ್ಯಂಡ್ ತುರ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂದರೆ ಆ ವೆಜಿಟೇಬಲ್ ಅಥವಾ ಫ್ರೂಟ್ಸಲ್ಲಿರೋ ಅಂಥ 100% ನ್ಯೂಟ್ರಿಯೆಂಟ್ಸು ನಮಗೆ ಸಿಗುತ್ತೆ. ಸೊ ತುರ್ಕೊಳ್ಳೋದು ಬೆಸ್ಟ್ ಅಂತ ನಾನು ಹೇಳ್ತೇನೆ. ಫಸ್ಟಿಗೆ ನಾನು ಕ್ಯಾರೆಟನ್ನು ಮಿಕ್ಸರ್ ಜಾರಲ್ಲಿ ಹಾಕೊತಾ ಇದ್ದೀನಿ. ಕ್ಯಾರೆಟಲ್ಲಿರುವಂಥ ಹೆಲ್ತ್ ಬೆನಿಫಿಟ್ಸು ಎಲ್ರಿಗೂ ಗೊತ್ತಿದೆ. ಕ್ಯಾರೆಟಲ್ಲಿ ವಿಟಮಿನ್ ಎ ಇರುತ್ತೆ ಆ್ಯಂಡ್ ಅದು ತುಂಬ ಕಣ್ಣಿಗೂ ತುಂಬ ಒಳ್ಳೆಯದು. ಆ್ಯಂಡ್ ಹೆಲ್ದಿ ಸ್ಕಿನ್ನಿಗೆ ಕ್ಯಾರೆಟ್ ಅಂತೂ ತುಂಬಾ ಒಳ್ಳೆಯದು. ಆ್ಯಂಡ್ ನೆಕ್ಸ್ಟು ಬೀಟ್ರೂಟನ್ನು ಹಾಕೊತಾ ಇದ್ದೀನಿ. ನಾನು ನಿಮಗೆ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬೇಕಾದ್ರೆ ಒಂದು ಐಟಮ್ನ ಮಿಸ್ ಮಾಡಿಬಿಟ್ಟಿದ್ದೆ, ಅದು ಪುದೀನ ಹಾಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕಟ್ ಮಾಡಿ ಇಟ್ಟಿರೋಂಥ ನಿಂಬೆಹಣ್ಣು, ಟೊಮೆಟೊ, ಹಾಗೆ ಶುಂಠಿನ ತುರಿದಿದ್ದೀನಿ, ಅದನ್ನು ಹಾಕೊತಾ ಇದ್ದೀನಿ. ಸೌತೆಕಾಯಿನ ಹಾಕೊತಾ ಇದ್ದೀನಿ. ಸೌತೆಕಾಯಿನ ಹಾಕೊಳ್ಳೋದ್ರಿಂದ ನಮಗೆ ಬಾಡಿ ಫುಲ್ ಡೇ ಹೈಡ್ರೇಟೆಡ್ ಆಗಿರೋಂಗೆ ಮಾಡುತ್ತೆ. ಆ್ಯಂಡ್ ನಾನು ಇವಾಗ ಬೆಟ್ಟದ ನೆಲ್ಲಿಕಾಯಿ ತುಂಬ ಹಾಕೊತಾ ಇದ್ದೀನಿ. ಎಷ್ಟು ಹಾಕೊಂಡ್ರೂ ಒಳ್ಳೆಯದು. ಇದು ಯಥೇಚ್ಛವಾಗಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಬಾಡಿಗೂ ಸಹ ಸಿಕ್ಕಾಪಟ್ಟೆ ಒಳ್ಳೆಯದು, ಬಾಡಿ ಹೆಲ್ತ್ಗೆ. ದಾಳಿಂಬೆನ ಹಾಕೊತಾ ಇದ್ದೀನಿ. ದಾಳಿಂಬೆ ನಮ್ಮ ಸ್ಕಿನ್ನಲ್ಲಿ ಕೊಲಾಜಿನ್ನ ಬೂಸ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕೊತಾ ಇದ್ದೀನಿ. ಪಿಂಚ್ ಆಫ್ ಅರಿಶಿನ ಪುಡಿ. ಎಲ್ರಿಗೂ ಗೊತ್ತಿರೋಂಗೆ ಅರಿಶಿನ ಸ್ಕಿನ್ನಿಗೆ ಎಷ್ಟು ಒಳ್ಳೆಯದು, ಹಾಗೆ ಬಾಡಿನ ಡಿಟಾಕ್ಸಿಫೈ ಮಾಡೋದ್ರಲ್ಲಿ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಚೂರು ಅರಿಶಿನ ಹಾಕೊತಾ ಇದ್ದೀನಿ. ನಾವಿಷ್ಟು ಇಂಗ್ರೀಡಿಯೆಂಟ್ಸ್ನು ನೀರು ಹಾಕ್ದೇನೆ ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ನಾವು ರುಬ್ಬಿಟ್ಕೊಂಡಂಥ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಥರ ಪೇಸ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಈ ಥರ ಐಸ್ ಕ್ಯೂಬ್ ಟ್ರೇಸಲ್ಲಿ ಫಿಲ್ ಮಾಡಿ ಇಟ್ಕೋಬೇಕು. ಈ ಥರ ಪೇಸ್ಟನ್ನು ಐಸ್ ಕ್ಯೂಬ್ ಟ್ರೇಯಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಫ್ರೀಝರ್ ಮಾಡಿ ಇಟ್ಕೋಬೇಕು. ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಇರ್ತೀರೋ ಅವರಿಗೆ ಡೈಲಿ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರಿಗೆ ಇದು ತುಂಬಾ ಯೂಸ್ಫುಲ್. ಹಾಗೆ ಈ ಥರ ಮಾಡಿ ಇಟ್ಕೊಂಡು ಇದನ್ನು ಹೆಂಗೆ ಯೂಸ್ ಮಾಡೋದು ಅಂದರೆ, ಡೈಲಿ ಹೇಗೆ ಕನ್ಸ್ಯೂಮ್ ಮಾಡೋದು ಅಂದರೆ, ಒಂದು ಗ್ಲಾಸಿಗೆ 2 ಕ್ಯೂಬ್ಸ್ನ ಹಾಕಿ ಬಿಸಿನೀರು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಆಯಿತು. ಕುಡಿಯೋದಕ್ಕೆ ಸ್ವಲ್ಪ ಒಗ್ರೊಗ್ರಾಗಿರುತ್ತೆ. ಬೇಕಿದ್ರೆ ನೀವು ಸ್ವಲ್ಪ ಹನಿನ ಆ್ಯಡ್ ಮಾಡ್ಕೋಬೋದು, ಶುಗರ್ನ ಯೂಸ್ ಮಾಡಬೇಡಿ. ಫ್ರೆಂಡ್ಸ್, ಗೊತ್ತಾಯ್ತಲ್ಲ ನಿಮಗೆ ಹೇಗೆ ಈ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋದು ಅಂತ. ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು, ಬಟ್ ಸ್ಟಿಲ್ ನಾವು ಇದನ್ನು ಡೈಲಿ ನಮ್ಮ ಫುಡ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ತಾ ಬಂದರೆ ನಮಗೆ ತುಂಬಾ ಸ್ಕಿನ್ನಿಗೆ, ಹೇರಿಗೆ, ಹಾಗೆ ಓವರಾಲ್ ಬಾಡಿ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ. ನೋಡ್ತಾ ಇರ್ಬೋದು, ನಾನು ತುಂಬಾ ಕ್ವಾಂಟಿಟಿಲಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲ ನಮಗೆ ಡೈಲಿ ನಾವು ಫ್ರೆಶ್ಶಾಗಿ ಮಾಡ್ಕೊತೀವಿ ಅಂದ್ರೂ ಮಾಡ್ಕೋಬೋದು. ಬಟ್ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ 1-2 ವೀಕ್ಸಿಗೆ ಆಗುವಷ್ಟು ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೊತೀನಿ. ನಾವು ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೊತೀವಿ ಅನ್ನೋದಾದರೆ ಒಂಚೂರು ನೀರನ್ನು ಹಾಕಬಾರ್ದು. ನಾವು ಯಾವಾಗ ಗ್ರೈಂಡ್ ಮಾಡ್ಕೊತೀವಿ ಆ ಪೇಸ್ಟ್ನ ಆವಾಗ ನೀರನ್ನು ಯೂಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ಥರ ಹೆಲ್ತ್, ಲೈಫ್ ಸ್ಟೈಲ್, ಮೋರ್ ಎಂಟರ್ಟೈನ್ಮೆಂಟ್ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋನ ನೋಡಿದ್ದಕ್ಕೆ. ಖುಷಿಯಾಗಿರಿ, ಹೆಲ್ತಿ ಆಗಿರಿ. ಬಾಯ್ ಬಾಯ್.